ಎಸ್ಎಸ್ಎಲ್ಸಿ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಶಿಕ್ಷಣ ಇಲಾಖೆ ಒಂದು ಸೂಚನೆಯನ್ನ ಹೊರಡಿಸಿದೆ. ಸಂಜೆ 7 ಗಂಟೆ ನಂತರ ಟಿವಿ ಹಾಗೂ ಮೊಬೈಲ್ಗಳನ್ನ ಆಫ್ ಮಾಡಿ ಮಕ್ಕಳು ಓದೋದಕ್ಕೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಹೀಗಾಗಿ ಹಾವೇರಿಯಲ್ಲಿ ಡಂಗೂರ ಸಾರುವ ಮೂಲಕ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ, ಹೆಚ್ಚಿನ ಜನ ತೇರ್ಗಡೆಯಾಗೋದಕ್ಕೆ ಈ ರೀತಿಯ ಒಂದು ವಿಶೇಷವಾದಂತಹ ತೀರ್ಮಾನವನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇನ್ನೇನು ಮಾರ್ಚ್ ತಿಂಗಳ ಆರಂಭವಾದ ಬಳಿಕ SSLC ಮಕ್ಕಳ ಎಕ್ಸಾಮಿನೇಷನ್ ಪ್ರಾರಂಭವಾಗುವಂಥದ್ದು. ಸದ್ಯಕ್ಕೆ ಮಕ್ಕಳನ್ನು ಅತಿ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಆಯಾ ಶಾಲೆಯ ವಿದ್ಯಾರ್ಥಿಗಳಿಗೆ ಆಯಾ ಶಾಲೆ ಶಿಕ್ಷಕರು ಮುಂದುವರೆದಾರೆ ಅಂತ ನನ್ನ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಮಕ್ಕಳು ಕೂಡ ಈಗ ನಿತ್ಯ ಬೆಳಗ್ಗೆ 10 ಗಂಟೆಗೆ ಶಾಲೆ ಆರಂಭವಾದರೆ 8:15ಗೆ ಮುಂಚೆ ಬಂದು ಪ್ರತಿನಿತ್ಯ ಒಬ್ಬೊಬ್ಬ ಶಿಕ್ಷಕರು ಅವರವರ ಸಬ್ಜೆಕ್ಟ್ಗಳಲ್ಲಿ ಪಾಠ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ SSLC ಮಕ್ಕಳು ಕೂಡ ಇದೀಗ ಮುಂಬರುವ SSLC ಎಕ್ಸಾಮಿನೇಷನ್ ಎದುರಿಸಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮಕ್ಕಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಲಿಕ್ಕೆ ಮತ್ತು ಜ್ಞಾನವನ್ನು ತುಂಬಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಇನ್ನು ಹಳ್ಳಿಗಾಡಿನಲ್ಲಿ ಓದುವಂಥ ಮಕ್ಕಳಿಗೆ ಕೂಡ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮೊಬೈಲ್ ಮತ್ತು ಟಿವಿಗಳನ್ನ ಬಳಕೆ ಮಾಡಿದಿರೋ ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಮಕ್ಕಳು ಹೆಚ್ಚಿನ ವ್ಯವಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಗ್ರಾಮೀಣ ಪ್ರದೇಶ ಹೊರತುಪಡಿಸಿದರೆ ಈ ಮಕ್ಕಳು ಅಂದರೆ ಸಿಟಿಯಲ್ಲಿನ ಮಕ್ಕಳಿಗೆ ಬೆಳಗ್ಗೆ 10 ಗಂಟೆಗೆ ಶಾಲೆ ಪ್ರಾರಂಭ ಆಗುವಂಥದ್ದಿದ್ದರೆ ಈಗ ಅವ್ರನ್ನ 8:30 ಸಮಯಕ್ಕೆ ಶಾಲೆಗೆ ಕರೆಸಿಕೊಂಡು ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಜೆ ಶಾಲೆ ಬಿಟ್ಟ ನಂತರ ಕೂಡ 6ರಿಂದ 7 ಗಂಟೆವರೆಗೂ ಕೂಡ ಪಾಠವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ರೆ. ಒಂದು ಕಡೆಗೆ ಹಳ್ಳಿಗಾಡಿನ ಜನರಿಗೆ ಪಾಠ ಮಾಡಿ ಅಂದರೆ ಮೊಬೈಲ್ಗಳನ್ನು ಅಥವಾ ಟಿವಿಗಳನ್ನು ಬಳಕೆ ಮಾಡ್ತಾಯಿದ್ರು, ಅದನ್ನು ಬಂದ್ ಮಾಡಲಿಕ್ಕೆ ಸರ್ಕಾರವೇ ಅಂದರೆ ಜಿಲ್ಲಾಡಳಿತ ಮುಂದುವರೆದು ಪ್ರತಿನಿತ್ಯ ಗ್ರಾಮಗಳಲ್ಲಿ ಡಂಗೂರ ಹೊಡಿಸುವ ಮುಖಾಂತರ ಅವರ ಎಜುಕೇಷನ್ಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಸಿಟಿಯ ಹುಡುಗರಿಗೆ ಮಾತ್ರ ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಸ್ಪೆಷಲ್ ಕ್ಲಾಸನ್ನು ಹಾಕಲಿಕ್ಕೆ ಮುಂದಾಗ್ತದೆ. ಒಟ್ಟಾರೆಯಾಗಿ ಕಳೆದ ಬಾರಿ 13ರ ಸ್ಥಾನದ ಹಾವೇರಿ ಈ ಬಾರಿ 5ರಲ್ಲಿ ಬರಬೇಕು ಅನ್ನೋದು ಇಲ್ಲಿಯ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಶಿಕ್ಷಣ ಇಲಾಖೆ ಒಂದು ಸೂಚನೆಯನ್ನ ಹೊರಡಿಸಿದೆ. ಸಂಜೆ 7 ಗಂಟೆ ನಂತರ ಟಿವಿ ಹಾಗೂ ಮೊಬೈಲ್ಗಳನ್ನ ಆಫ್ ಮಾಡಿ ಮಕ್ಕಳು ಓದೋದಕ್ಕೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಹೀಗಾಗಿ ಹಾವೇರಿಯಲ್ಲಿ ಡಂಗೂರ ಸಾರುವ ಮೂಲಕ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ, ಹೆಚ್ಚಿನ ಜನ ತೇರ್ಗಡೆಯಾಗೋದಕ್ಕೆ ಈ ರೀತಿಯ ಒಂದು ವಿಶೇಷವಾದಂತಹ ತೀರ್ಮಾನವನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇನ್ನೇನು ಮಾರ್ಚ್ ತಿಂಗಳ ಆರಂಭವಾದ ಬಳಿಕ SSLC ಮಕ್ಕಳ ಎಕ್ಸಾಮಿನೇಷನ್ ಪ್ರಾರಂಭವಾಗುವಂಥದ್ದು. ಸದ್ಯಕ್ಕೆ ಮಕ್ಕಳನ್ನು ಅತಿ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಆಯಾ ಶಾಲೆಯ ವಿದ್ಯಾರ್ಥಿಗಳಿಗೆ ಆಯಾ ಶಾಲೆ ಶಿಕ್ಷಕರು ಮುಂದುವರೆದಾರೆ ಅಂತ ನನ್ನ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಮಕ್ಕಳು ಕೂಡ ಈಗ ನಿತ್ಯ ಬೆಳಗ್ಗೆ 10 ಗಂಟೆಗೆ ಶಾಲೆ ಆರಂಭವಾದರೆ 8:15ಗೆ ಮುಂಚೆ ಬಂದು ಪ್ರತಿನಿತ್ಯ ಒಬ್ಬೊಬ್ಬ ಶಿಕ್ಷಕರು ಅವರವರ ಸಬ್ಜೆಕ್ಟ್ಗಳಲ್ಲಿ ಪಾಠ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ SSLC ಮಕ್ಕಳು ಕೂಡ ಇದೀಗ ಮುಂಬರುವ SSLC ಎಕ್ಸಾಮಿನೇಷನ್ ಎದುರಿಸಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮಕ್ಕಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಲಿಕ್ಕೆ ಮತ್ತು ಜ್ಞಾನವನ್ನು ತುಂಬಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಇನ್ನು ಹಳ್ಳಿಗಾಡಿನಲ್ಲಿ ಓದುವಂಥ ಮಕ್ಕಳಿಗೆ ಕೂಡ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮೊಬೈಲ್ ಮತ್ತು ಟಿವಿಗಳನ್ನ ಬಳಕೆ ಮಾಡಿದಿರೋ ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಮಕ್ಕಳು ಹೆಚ್ಚಿನ ವ್ಯವಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಗ್ರಾಮೀಣ ಪ್ರದೇಶ ಹೊರತುಪಡಿಸಿದರೆ ಈ ಮಕ್ಕಳು ಅಂದರೆ ಸಿಟಿಯಲ್ಲಿನ ಮಕ್ಕಳಿಗೆ ಬೆಳಗ್ಗೆ 10 ಗಂಟೆಗೆ ಶಾಲೆ ಪ್ರಾರಂಭ ಆಗುವಂಥದ್ದಿದ್ದರೆ ಈಗ ಅವ್ರನ್ನ 8:30 ಸಮಯಕ್ಕೆ ಶಾಲೆಗೆ ಕರೆಸಿಕೊಂಡು ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಜೆ ಶಾಲೆ ಬಿಟ್ಟ ನಂತರ ಕೂಡ 6ರಿಂದ 7 ಗಂಟೆವರೆಗೂ ಕೂಡ ಪಾಠವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ರೆ. ಒಂದು ಕಡೆಗೆ ಹಳ್ಳಿಗಾಡಿನ ಜನರಿಗೆ ಪಾಠ ಮಾಡಿ ಅಂದರೆ ಮೊಬೈಲ್ಗಳನ್ನು ಅಥವಾ ಟಿವಿಗಳನ್ನು ಬಳಕೆ ಮಾಡ್ತಾಯಿದ್ರು, ಅದನ್ನು ಬಂದ್ ಮಾಡಲಿಕ್ಕೆ ಸರ್ಕಾರವೇ ಅಂದರೆ ಜಿಲ್ಲಾಡಳಿತ ಮುಂದುವರೆದು ಪ್ರತಿನಿತ್ಯ ಗ್ರಾಮಗಳಲ್ಲಿ ಡಂಗೂರ ಹೊಡಿಸುವ ಮುಖಾಂತರ ಅವರ ಎಜುಕೇಷನ್ಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಸಿಟಿಯ ಹುಡುಗರಿಗೆ ಮಾತ್ರ ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಸ್ಪೆಷಲ್ ಕ್ಲಾಸನ್ನು ಹಾಕಲಿಕ್ಕೆ ಮುಂದಾಗ್ತದೆ. ಒಟ್ಟಾರೆಯಾಗಿ ಕಳೆದ ಬಾರಿ 13ರ ಸ್ಥಾನದ ಹಾವೇರಿ ಈ ಬಾರಿ 5ರಲ್ಲಿ ಬರಬೇಕು ಅನ್ನೋದು ಇಲ್ಲಿಯ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಶಿಕ್ಷಣ ಇಲಾಖೆ ಒಂದು ಸೂಚನೆಯನ್ನ ಹೊರಡಿಸಿದೆ. ಸಂಜೆ 7 ಗಂಟೆ ನಂತರ ಟಿವಿ ಹಾಗೂ ಮೊಬೈಲ್ಗಳನ್ನ ಆಫ್ ಮಾಡಿ ಮಕ್ಕಳು ಓದೋದಕ್ಕೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಹೀಗಾಗಿ ಹಾವೇರಿಯಲ್ಲಿ ಡಂಗೂರ ಸಾರುವ ಮೂಲಕ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ, ಹೆಚ್ಚಿನ ಜನ ತೇರ್ಗಡೆಯಾಗೋದಕ್ಕೆ ಈ ರೀತಿಯ ಒಂದು ವಿಶೇಷವಾದಂತಹ ತೀರ್ಮಾನವನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇನ್ನೇನು ಮಾರ್ಚ್ ತಿಂಗಳ ಆರಂಭವಾದ ಬಳಿಕ SSLC ಮಕ್ಕಳ ಎಕ್ಸಾಮಿನೇಷನ್ ಪ್ರಾರಂಭವಾಗುವಂಥದ್ದು. ಸದ್ಯಕ್ಕೆ ಮಕ್ಕಳನ್ನು ಅತಿ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಆಯಾ ಶಾಲೆಯ ವಿದ್ಯಾರ್ಥಿಗಳಿಗೆ ಆಯಾ ಶಾಲೆ ಶಿಕ್ಷಕರು ಮುಂದುವರೆದಾರೆ ಅಂತ ನನ್ನ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಮಕ್ಕಳು ಕೂಡ ಈಗ ನಿತ್ಯ ಬೆಳಗ್ಗೆ 10 ಗಂಟೆಗೆ ಶಾಲೆ ಆರಂಭವಾದರೆ 8:15ಗೆ ಮುಂಚೆ ಬಂದು ಪ್ರತಿನಿತ್ಯ ಒಬ್ಬೊಬ್ಬ ಶಿಕ್ಷಕರು ಅವರವರ ಸಬ್ಜೆಕ್ಟ್ಗಳಲ್ಲಿ ಪಾಠ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ SSLC ಮಕ್ಕಳು ಕೂಡ ಇದೀಗ ಮುಂಬರುವ SSLC ಎಕ್ಸಾಮಿನೇಷನ್ ಎದುರಿಸಲಿಕ್ಕೆ ಮುಂದಾಗಿದ್ದಾರೆ
ಅಂತ ಹೇಳ್ಬೋದು. ಪ್ರಮುಖವಾಗಿ ಮಕ್ಕಳಿಗೆ ಹೆಚ್ಚಿನ ಶಕ್ತಿನ ತುಂಬಲಿಕ್ಕೆ ಮತ್ತು ಜ್ಞಾನವನ್ನು ತುಂಬಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಇನ್ನು ಹಳ್ಳಿಗಾಡಿನಲ್ಲಿ ಓದುವಂಥ ಮಕ್ಕಳಿಗೆ ಕೂಡ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮೊಬೈಲ್ ಮತ್ತು ಟಿವಿಗಳನ್ನ ಬಳಕೆ ಮಾಡಿದಿರೋ ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಮಕ್ಕಳು ಹೆಚ್ಚಿನ ವ್ಯವಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಗ್ರಾಮೀಣ ಪ್ರದೇಶ ಹೊರತುಪಡಿಸಿದರೆ ಈ ಮಕ್ಕಳು ಅಂದರೆ ಸಿಟಿಯಲ್ಲಿನ ಮಕ್ಕಳಿಗೆ ಬೆಳಗ್ಗೆ 10 ಗಂಟೆಗೆ ಶಾಲೆ ಪ್ರಾರಂಭ ಆಗುವಂಥದ್ದಿದ್ದರೆ ಈಗ ಅವ್ರನ್ನ 8:30 ಸಮಯಕ್ಕೆ ಶಾಲೆಗೆ ಕರೆಸಿಕೊಂಡು ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಜೆ ಶಾಲೆ ಬಿಟ್ಟ ನಂತರ ಕೂಡ 6ರಿಂದ 7 ಗಂಟೆವರೆಗೂ ಕೂಡ ಪಾಠವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಒಂದು ಕಡೆಗೆ ಹಳ್ಳಿಗಾಡಿನ ಜನರಿಗೆ ಪಾಠ ಮಾಡಿ ಅಂದರೆ ಮೊಬೈಲ್ಗಳನ್ನು ಅಥವಾ ಟಿವಿಗಳನ್ನು ಬಳಕೆ ಮಾಡ್ತಾಯಿದ್ರು, ಅದನ್ನು ಬಂದ್ ಮಾಡಲಿಕ್ಕೆ ಸರ್ಕಾರವೇ ಅಂದರೆ ಜಿಲ್ಲಾಡಳಿತ ಮುಂದುವರೆದು ಪ್ರತಿನಿತ್ಯ ಗ್ರಾಮಗಳಲ್ಲಿ ಡಂಗೂರು ಹೊಡಿಸುವ ಮುಖಾಂತರ ಅವರ ಎಜುಕೇಷನ್ಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಸಿಟಿಯ ಹುಡುಗರಿಗೆ ಮಾತ್ರ ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಸ್ಪೆಷಲ್ ಕ್ಲಾಸನ್ನು ಹಾಕಲಿಕ್ಕೆ ಮುಂದಾಗ್ತದೆ. ಒಟ್ಟಾರೆಯಾಗಿ ಕಳೆದ ಬಾರಿ 13ರ ಸ್ಥಾನದ ಹಾವೇರಿ ಈ ಬಾರಿ 5ರಲ್ಲಿ ಬರಬೇಕು ಅನ್ನೋದು ಇಲ್ಲಿಯ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. SSLC ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಶಿಕ್ಷಣ ಇಲಾಖೆ ಒಂದು ಸೂಚನೆಯನ್ನ ಹೊರಡಿಸಿದೆ. ಸಂಜೆ 7 ಗಂಟೆ ನಂತರ ಟಿವಿ ಹಾಗೂ ಮೊಬೈಲ್ಗಳನ್ನ ಆಫ್ ಮಾಡಿ ಮಕ್ಕಳು ಓದೋದಕ್ಕೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಹೀಗಾಗಿ ಹಾವೇರಿಯಲ್ಲಿ ಡಂಗೂರ ಸಾರುವ ಮೂಲಕ ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ, ಹೆಚ್ಚಿನ ಜನ ತೇರ್ಗಡೆಯಾಗೋದಕ್ಕೆ ಈ ರೀತಿಯ ಒಂದು ವಿಶೇಷವಾದಂತಹ ತೀರ್ಮಾನವನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇನ್ನೇನು ಮಾರ್ಚ್ ತಿಂಗಳ ಆರಂಭವಾದ ಬಳಿಕ SSLC ಮಕ್ಕಳ ಎಕ್ಸಾಮಿನೇಷನ್ ಪ್ರಾರಂಭವಾಗುವಂಥದ್ದು. ಸದ್ಯಕ್ಕೆ ಮಕ್ಕಳನ್ನು ಅತಿ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಆಯಾ ಶಾಲೆಯ ವಿದ್ಯಾರ್ಥಿಗಳಿಗೆ ಆಯಾ ಶಾಲೆ ಶಿಕ್ಷಕರು ಮುಂದುವರೆದಿದ್ದಾರೆ ಅಂತ ನನ್ನ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಮಕ್ಕಳು ಕೂಡ ಈಗ ನಿತ್ಯ ಬೆಳಗ್ಗೆ 10 ಗಂಟೆಗೆ ಶಾಲೆ ಆರಂಭವಾದರೆ 8:30ಗೆ ಮುಂಚೆ ಬಂದು ಪ್ರತಿನಿತ್ಯ ಒಬ್ಬೊಬ್ಬ ಶಿಕ್ಷಕರು ಅವರವರ ಸಬ್ಜೆಕ್ಟ್ಗಳಲ್ಲಿ ಪಾಠ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ SSLC ಮಕ್ಕಳು ಕೂಡ ಇದೀಗ ಮುಂಬರುವ SSLC ಎಕ್ಸಾಮಿನೇಷನ್ ಎದುರಿಸಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮಕ್ಕಳಿಗೆ ಹೆಚ್ಚಿನ ಶಕ್ತಿನ ತುಂಬಲಿಕ್ಕೆ ಮತ್ತು ಜ್ಞಾನವನ್ನು ತುಂಬಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಇನ್ನು ಹಳ್ಳಿಗಾಡಿನಲ್ಲಿ ಓದುವಂಥ ಮಕ್ಕಳಿಗೆ ಕೂಡ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮೊಬೈಲ್ ಮತ್ತು ಟಿವಿಗಳನ್ನ ಬಳಕೆ ಮಾಡಿದಿರೋ ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಮಕ್ಕಳು ಹೆಚ್ಚಿನ ವ್ಯವಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಗ್ರಾಮೀಣ ಪ್ರದೇಶ ಹೊರತುಪಡಿಸಿದರೆ ಈ ಮಕ್ಕಳು ಅಂದರೆ ಸಿಟಿಯಲ್ಲಿನ ಮಕ್ಕಳಿಗೆ ಬೆಳಗ್ಗೆ 10 ಗಂಟೆಗೆ ಶಾಲೆ ಪ್ರಾರಂಭ ಆಗುವಂಥದ್ದಿದ್ದರೆ ಈಗ ಅವ್ರನ್ನ 8:30 ಸಮಯಕ್ಕೆ ಶಾಲೆಗೆ ಕರೆಸಿಕೊಂಡು ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಜೆ ಶಾಲೆ ಬಿಟ್ಟ ನಂತರ ಕೂಡ 6ರಿಂದ 7 ಗಂಟೆವರೆಗೂ ಕೂಡ ಪಾಠವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಒಂದು ಕಡೆಗೆ ಹಳ್ಳಿಗಾಡಿನ ಜನರಿಗೆ ಪಾಠ ಮಾಡಿ ಅಂದರೆ ಮೊಬೈಲ್ಗಳನ್ನು ಅಥವಾ ಟಿವಿಗಳನ್ನು ಬಳಕೆ ಮಾಡ್ತಾಯಿದ್ರು, ಅದನ್ನು ಬಂದ್ ಮಾಡಲಿಕ್ಕೆ ಸರ್ಕಾರವೇ ಅಂದರೆ ಜಿಲ್ಲಾಡಳಿತ ಮುಂದುವರೆದು ಪ್ರತಿನಿತ್ಯ ಗ್ರಾಮಗಳಲ್ಲಿ ಡಂಗೂರು ಹೊಡಿಸುವ ಮುಖಾಂತರ ಅವರ ಎಜುಕೇಷನ್ಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಸಿಟಿಯ ಹುಡುಗರಿಗೆ ಮಾತ್ರ ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಸ್ಪೆಷಲ್ ಕ್ಲಾಸನ್ನು ಹಾಕಲಿಕ್ಕೆ ಮುಂದಾಗ್ತದೆ. ಒಟ್ಟಾರೆಯಾಗಿ ಕಳೆದ ಬಾರಿ 13ರ ಸ್ಥಾನದ ಹಾವೇರಿ ಈ ಬಾರಿ 5ರಲ್ಲಿ ಬರಬೇಕು ಅನ್ನೋದು ಇಲ್ಲಿಯ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.